ಹಾಯ್ ಹಲೋ, ಇವತ್ತಿನ ವಿಡಿಯೋ ಬಂದು ಮನೇಲಿ ಸಣ್ಣದಾಗಿ ಟೈಲರಿಂಗ್ ಮಾಡೋರು ಅಥವಾ ಸಣ್ಣದಾಗಿ ಶಾಪ್ ಇಟ್ಕೊಂಡಿರೋರು ಇವ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಆಗಿರುತ್ತೆ. ಇವ್ರ ಪರಿಸ್ಥಿತಿ ಅದು ಎಷ್ಟು ಒಂಥರ ಕಷ್ಟ ಇರುತ್ತೆ ಅಂತಂದರೆ, ಮನೇಲಿ ಟೈಲರಿಂಗ್ ಮಾಡೋರು ಹಾಗೆ ಸಣ್ಣ ಅಂಗಡಿ ಇಟ್ಕೊಂಡಿರೋರು, ಹಾಗೆ ತುಂಬ ದೊಡ್ಡ ಬೋಟಿಕ್ಕು ತುಂಬ ದೊಡ್ಡ ಅಂಗಡಿ ಇಟ್ಕೊಂಡಿರೋರು ಅವರು ಅಂದರೆ ಕೆಲವು ಪೋಸ್ಟ್ಗಳನ್ನು ಹಾಕಿರ್ತಾರೆ. ಅದನ್ನು ನೋಡಿ ಜನ ಹೈಫೈ ಟೈಲರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಷ್ಟು ರೇಟ್ ಕೊಟ್ಬಿಟ್ಟು ತರ್ತಾರೆ. ಆದರೆ ನಾವು ಚಿಕ್ಕದಾಗಿ ಮನೇಲಿ ಸ್ಟಿಚ್ ಮಾಡ್ತಾ ಇರ್ತೀವಿ ಅಥವಾ ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿರ್ತೀವಿ ಅಂತಂದರೆ ನಾವು ತುಂಬ ಚೆನ್ನಾಗಿ ಹೊಲಿತಾ ಇರ್ತೀವಿ. ಅದರಲ್ಲೂ ಸಹಿತ ಮನೇಲಿ ಅಥವಾ ಸಣ್ಣದಾಗಿ ಅಂಗಡಿ ಇರೋರು ಸಹಿತ ತುಂಬ ಚೆನ್ನಾಗಿ ಹೊಲಿತಿರ್ತಾರೆ. ಫಿನಿಶಿಂಗ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಆಗಲೇ ಮತ್ತು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಡಿಸೈನ್ ಮಾಡೋ ಥರಕ್ಕಿಂತನೂ ಚೆನ್ನಾಗೇ ಮಾಡ್ತಾ ಇರ್ತಾರೆ. ಅದು ಮಾತ್ರ 100% ನಿಜ. ಯಾಕಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಬಂದ ಟೈಮಲ್ಲಂತೂ ವೆರೈಟಿ ಡಿಸೈನ್ಗಳು ನಾವು ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಈ ರೀತಿ ನೋಡಿಬಿಟ್ಟು ಟ್ರೈ ಮಾಡಿ ಹೊಲಿಯೋರಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬಟ್ಟೆ ಹೊಲಿತಾರೆ, ತುಂಬ ಚೆನ್ನಾಗಿ ಸೂಪರಾಗಿ ಡಿಸೈನ್ ಮಾಡ್ತಾರೆ. ಆದರೆ ಅವರಿಗೆ ಸಿಗಬೇಕಾದ ವ್ಯಾಲ್ಯೂ ಅಥವಾ ಸಿಗಬೇಕಾದ ಅಮೌಂಟು ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಅಥವಾ ಸಣ್ಣದಾಗಿ ಅಂಗಡಿ ಇಟ್ಕೊಂಡವ್ರಿಗೆ, ಹಳ್ಳಿಯಲ್ಲಿ ಅಂಗಡಿ ಇಟ್ಕೊಂಡವ್ರಿಗೆ ನಿಜವಾಗೂ ಸಿಗ್ತಾ ಇರೋದಿಲ್ಲ. ಯಾಕಂದರೆ ಈಗ ನಮ್ಮ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬರ್ತಾರೆ ಅಂತ ಅಂದರೆ ಅವರು 16-20 ಬ್ಲೌಸ್ ಡಿಸೈನ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಬ್ಲೌಸ್ ಡಿಸೈನ್ ಮಾಡೋ ರೀತಿ ಅವರು ಐಡಿಯಾನ ಹಾಕೊಂಬಂದಿರ್ತಾರೆ. ಹೀಗೆ ಮಾಡಿ, ಹಾಗೆ ಮಾಡಿ, ಆ ರೀತಿ ನಾವೇನು ಮಾಡ್ತೀವಿ, ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮತ್ತು ಇವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಕಸ್ಟಮರ್ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಒಪ್ಕೊಳ್ತೀವಿ. ಅಲ್ಲಿ ತುಂಬ ಚೆನ್ನಾಗೇ ಬಟ್ಟೆನ ಹೊಲಿದಿರ್ತೀವಿ, ತುಂಬ ಚೆನ್ನಾಗೇ ಬ್ಲೌಸನ್ನು ಸ್ಟಿಚ್ ಮಾಡಿರ್ತೀವಿ. ಆದರೆ ಅವರು ಒಂದು ಚಿಕ್ಕದಾಗಿ ಸಣ್ಣದಾಗಿ 1 ಇಂಚಿಗಿಂತನೂ ಸಣ್ಣದಾಗಿ ಏನಾದರೂ ಲೂಸು ಟೈಟು ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ದೊಡ್ಡದಾಗಿ ತಗೊಬಂದು ಇದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಹೆದರಿಸ್ತಾರೆ. ಮನೆಯಲ್ಲಿ ಟೈಲರಿಂಗ್ ಮಾಡೋರಂತೂ ಇನ್ನೂ ಹೆದರು ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇರೋದಲ್ಲ ನಾನು ಸೇಲ್ ಮಾಡೋಕ್ಕೆ ತಂದಿರೋ ಸ್ಯಾರಿಗಳು. ಎಲ್ಲರೂ ಯಾರಾದರೂ ಬೇಕಿದ್ದರೆ ನೀವು ಸಹಿತ ಬುಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಬಟ್ಟೆ ಸೇಲ್ ಮಾಡ್ತೀವಿ ಅಥವಾ ಮನೆಯಲ್ಲಿ ಸ್ಟಿಚ್ ಮಾಡ್ತೀವಿ, ಸಣ್ಣದಾಗಿ ಬಟ್ಟೆ ಸೇಲ್ ಅಂಗಡಿನೇ ಇಟ್ಟಿದ್ದೀವಿ ಅಥವಾ ಸಣ್ಣದಾಗಿ ಕಸ್ಟಮರ್ ನಮ್ಮನ್ನು ತುಂಬ ಅಂದರೆ ಒಂದು ಕಿಂಡಲ್ ಆಗಿ ನೋಡ್ತಾ ಇರ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ತರಿಸಿರೋ ಬಟ್ಟೆಗಳು ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಹಾಗೆ ತುಂಬ ಸಖತ್ತಾಗಿರುವಂತಹ ಬಟ್ಟೆಗಳು. ಆದರೆ ತಗೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ, ಅದು ಯಾಕಂತ ಗೊತ್ತಿಲ್ಲ. ಆದರೆ ಬಟ್ಟೆ ಹೊಲಿಸೋದು ಅಷ್ಟೇ. ಫಸ್ಟಿಗೆ ನಮ್ಮ ಹತ್ರ ಈಗ ಮನೇಲಿ ಟೈಲರಿಂಗ್ ಮಾಡೋರ ಹತ್ರ ಅಷ್ಟೇ ಏನು ಮಾಡ್ತಾರೆ ಅಂದರೆ, ಫಸ್ಟಿಗೆ ಒಂದು ನಾರ್ಮಲ್ ಬ್ಲೌಸ್ ಹೊಲಿ, ಆಮೇಲೆ ಕರೆಕ್ಟ್ ಆದರೆ ಮತ್ತೆ ನಿಮಗೆ ಬ್ಲೌಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅದೇ ನಮ್ಮ ಒಂದು ದೊಡ್ಡದಾಗಿ ಶಾಪ್ ಇತ್ತು ಅಥವಾ ಶಾಪು ತುಂಬ ಡಿಸೈನ್ ಮಾಡಿದರು ಅಥವಾ ಪೋಸ್ಟ್ಗಳನ್ನು ಹಾಕಿದರು ಅಂತಂದರೆ ಟೈಲರ್ ಶಾಪಲ್ಲಿ ಇರೋರೇ ಈ ಡಿಸೈನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಹ್ಞೂ ಅಂತ ಒಪ್ಕೊಬರ್ತಾರೆ. ಆದರೆ ನಾವು ಮನೇಲಿ ಟೈಲರಿಂಗ್ ಮಾಡೋರಿಗೆ ಆ ಆಪ್ಷನ್ನೇ ಇರೋದಿಲ್ಲ. ಅವ್ರು ಯಾವ್ದು ತರ್ತಾರೋ ಅದನ್ನಷ್ಟೇ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಇಲ್ಲೂ ಅಷ್ಟೇ, ನಾನು ಎಷ್ಟೆಷ್ಟು ಒಳ್ಳೊಳ್ಳೆ ಸ್ಯಾರಿಗಳನ್ನು ತಂದರೂ ಸಹಿತ ಇಲ್ಲೂ ಸಹಿತ ಹಾಗೆ ಮಾಡ್ತಾರೆ. ಅವರಿಗೆ ಎಷ್ಟೇ ಸ್ಯಾರಿಗಳು ಫೋಟೋ ಕಳಿಸಿದ್ರು ಬೇರೆಯೇ ಸ್ಯಾರಿಗಳ ಫೋಟೋ ಕಳಿಸಿ, ಈ ಸ್ಯಾರಿ ಇದ್ದರೆ ಕೊಡಿ, ಇಷ್ಟೇನಾ ಸ್ಯಾರಿ ಇರೋದು, ಇಷ್ಟೇನಾ ಬಟ್ಟೆ ಇರೋದು ಅಂತ ಕೇಳ್ತಾರೆ. ಚಿಕ್ಕದಾಗಿ ನಾವು ಮನೇಲಿ ಬಟ್ಟೆ ಸೇಲ್ ಮಾಡ್ತಾ ಇರಲಿ ಅಥವಾ ಚಿಕ್ಕದಾಗಿ ಮನೇಲಿ ನಾವು ಬಟ್ಟೆನ ಹೊಲಿತಾ ಇರಲಿ, ಕಸ್ಟಮರ್ ಈ ರೀತಿ ನಮ್ಮ ಮೇಲೆ ಅನುಮಾನ ಮಾಡೋದು ಮಾತ್ರ ಇದ್ದಿದ್ದೆ. ಮತ್ತು ಬಟ್ಟೆ ತಗೊಳ್ಳುವಾಗಲೂ ಅಷ್ಟೇ, ಹೊಲಿಯುವಾಗಲೂ ಅಷ್ಟೇ ತುಂಬ ಬಿಲ್ಡಪ್ ಕೊಡೋದು, ಅಂದರೆ ಕಮ್ಮಿ ಮಾಡಲಿ ಅಂತ ಹೇಳಿ. ಇಲ್ಲೂ ಅಷ್ಟೇ, ನಾವು ಮನೇಲಿ ಸೇಲ್ ಮಾಡ್ತಾ ಇರೋರು ಹಾಗೆ ತುಂಬ ಕಮ್ಮಿ ಮಾಡಿಕೊಡ್ಲಿ ಅಂತ. ನಿಜಕ್ಕೂ ಹೇಳಬೇಕು ಅಂದರೆ ಶಾಪಲ್ಲೆಲ್ಲ ನಿಜ, ಅಲ್ಲಿ ಅವರು ಒಂದು ಬಟ್ಟೆ ಮೇಲೆ 10 ರೂಪಾಯಿ ಸಮೇತ ಬಿಡಲ್ಲ. ನಾವು ಒಂದು ಬಟ್ಟೆ ಮೇಲೆ 200 ರೂಪೀಸ್ ತನಕನೂ ನಾನು ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದಿದೆ. ನಿಜವಾಗ್ಲೂ ಅಷ್ಟೇ, ನಮಗೆ ಒಂದು ಬ್ಲೌಸಲ್ಲಿ 50 ರೂಪಾಯಿ ಲಾಭ ಬಂದರೆ ಸಾಕು ಅಂಥೇಳಿ ನಾನು ಸೇಲ್ ಮಾಡ್ತಾ ಇರ್ತೀನಿ. ಹಾಗೆಯೇ ಈಗ ಬ್ಲೌಸು ನಾವೆಲ್ಲ ಕರೆಕ್ಟಾಗಿರುತ್ತೆ, ಹೊಲ್ದ್ಕೊಟ್ಟಿರ್ತೀವಿ. ಒಟ್ಟು ಈಗ ದುಡ್ಡು ಕೊಡಬೇಕಲ್ಲ, ಅವ್ರು ಹೇಳಿರೋ ಡಿಸೈನಿಗೆ ಅಷ್ಟು ಅಮೌಂಟ್ ಕೊಡಬೇಕಲ್ಲ, ಅದು ತಲೆಬಿಸಿಯಾಗಿ ಚೂರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ದೊಡ್ಡ ತಪ್ಪುಗಳಾದಂಗೆ ನಮ್ಮ ಮೇಲೆ ತುಂಬಾ ಕಿಂಡಲ್ ಮಾಡ್ತಾರೆ. ಆಗ ನಾವು ಹೆದರ್ಕೊಂಡು ಬಟ್ಟೆ ಸ್ಟಿಚ್ ಮಾಡಿರೋದಕ್ಕೆ ಕಡಿಮೆ ಮಾಡ್ತೀವೇನೋ ಅಂತ. ಹಾಗೆ ಆಗಿದೆ ಫ್ರೆಂಡ್ಸ್, ನನಗೆ ತುಂಬ ಈಗ 10 ವರ್ಷದ ಹಿಂದೆ ಎಲ್ಲ ಎಲ್ಲಾದರೂ ಫಸ್ಟು ನಾನು ಅವ್ರಿಗೆ ಕಸ್ಟಮರಿಗೆ ಬಟ್ಟೆ ಹೊಲ್ಕೊಡ್ತಾ ಇರೋದು. ತುಂಬ ರೇಟ್ ಮಾಡಿಬಿಟ್ರೆ ಅವರು ಪೇಟೆಗಿರೋ ಟೈಲರ್ ಹತ್ರ ಹೋಗ್ತಾರೇನೋ ಅಥವಾ ಬೇರೆ ಟೈಲರಿಗೆ ಹೋಗ್ಬಿಡ್ತಾರೇನೋ ಅಂತೇಳ್ಬಿಟ್ಟು ಅವರು ಕೊಟ್ಟಷ್ಟು ಇಸ್ಕೊಂಡಿರೋದಿದೆ ಫ್ರೆಂಡ್ಸ್. ಆದರೆ ಈಗ ನಾವು ನಿಜಕ್ಕೂ ನೋಡಬೇಕು ಅಂದರೆ ನಾವು ಮನೇಲಿ ಟೈಲರಿಂಗ್ ಮಾಡೋರು ಸಖತ್ತಾಗೆ ಹೊಲಿತಾ ಇರ್ತೀವಿ. ನಮ್ಮ ಥರ ಡಿಸೈನು
ಶಾಪಲ್ಲಿ ಕೆಲಸ ಮಾಡೋರು ಹೊಲಿತಾ ಇರಲ್ಲ. ಯಾಕಂದರೆ ಅವರಿಗೆ ತುಂಬ ಬಟ್ಟೆಗಳಿರುತ್ತೆ, ಹಾಗೆ ಅವ್ರು ಅಷ್ಟೆಲ್ಲ ಪೇಷನ್ಸಿಂದ ಡಿಸೈನನ್ನು ಮಾಡಿಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರಿಗೆ 2 ಬ್ಲೌಸ್ ಸ್ಟಿಚ್ ಮಾಡೋದ್ರಲ್ಲಿ ಒಂದೇ ಬ್ಲೌಸ್ ಆಗಿಬಿಡುತ್ತೆ ಅಂಥೇಳಿ ನಾನು ತುಂಬ ಟೈಲರ್ ಶಾಪೆಲ್ಲ ನೋಡಿದ್ದೀನಿ. ಆದರೆ ನಾವು ಹಾಗೆ ಮಾಡಲ್ಲ. ನಮಗೆ ಕಸ್ಟಮರ್ ನಾವು ಹೊಲಿದಿರೋ ಬಟ್ಟೆನ ಇಷ್ಟಪಡಬೇಕು, ತುಂಬ ಚೆನ್ನಾಗಿ ಆಗಬೇಕು ಅಂಥೇಳಿ ನಾವು ಹೊಸ ಹೊಸ ಡಿಸೈನನ್ನು ಟ್ರೈ ಮಾಡ್ತೀವಿ. ಅದು ನಿಜಕ್ಕೂ ಹೌದಲ್ವಾ? ಮನೇಲಿ ಟೈಲರಿಂಗ್ ಮಾಡೋರು ಈ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಿಜಕ್ಕೂ ಹೌದು, ನಾವು ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ ಅಂದರೆ ಹೊಸ ಹೊಸ ಡಿಸೈನ್ ಯಾವುದೇ ಬರಲಿ ನಾವು ಟ್ರೈ ಮಾಡೇ ಮಾಡ್ತೀವಿ ಮತ್ತು ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ. ಆದರೆ ಶಾಪಲ್ಲಿ ದೊಡ್ಡ ದೊಡ್ಡ ಶಾಪ್ ಇಟ್ಕೊಂಡವ್ರು ಆ ಥರ ಮಾಡ್ತಾ ಇರಲ್ಲ. ಮತ್ತು ಚಿಕ್ಕದಾಗಿ ಶಾಪ್ ಇಟ್ಕೊಂಡವ್ರು ಅಷ್ಟೇ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆದರೆ ಜನಗಳು ಹೋಗೋದು ದೊಡ್ಡ ದೊಡ್ಡ ಶಾಪಿಗೆ ಅಥವಾ ಪೋಸ್ಟ್ಗಳನ್ನೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳನ್ನೆಲ್ಲ ಹಾಕಿರ್ತಾರಲ್ವ, ಅದಕ್ಕೆ ಹೋಗ್ತಾರೆ. ಅವರು ಸಿಕ್ಕಾಪಟ್ಟೆ ಕೆಲಸಕ್ಕೆ ಡಬಲ್ ದುಡ್ಡನ್ನೇ ತಗೊಂಡ್ರೂ ಸಹಿತ ಅವರಿಗೆ ಕೊಡ್ತಾರೆ. ಆದರೆ ನಮ್ಮಗಳಿಗೆ ಮನೇಲಿ ಟೈಲರಿಂಗ್ ಮಾಡೋರಿಗೆ ಏನಂದರೆ ಚಿಕ್ಕದಾಗಿ ತಪ್ಪುಗಳಾದರೂ ಸಹಿತ ಅಥವಾ ಬಟ್ಟೆಯಲ್ಲೇ ಏನಾದರೂ ಸಣ್ಣ ಪುಟ್ಟ ಆದರೂ ಸಹಿತನೂ ದೊಡ್ಡದಾಗಿ ಕಮೆಂಟ್ ಮಾಡ್ತಾರೆ. ಯಾಕಂದರೆ ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ವ, ಅಂಗಡಿ ಬಾಡಿಗೆ ಆ ಥರ ಎಲ್ಲ ಕಟ್ಟಲ್ಲ ಅಂತೇಳ್ಬಿಟ್ಟು ಅವ್ರ ಮನಸ್ಸಿಗೆ. ಹಾಗೆ ನಾವು ಹೇಳೋದು, ನಾನು ಮನೆಯಲ್ಲಿ ಟೈಲರಿಂಗ್ ಮಾಡೋವಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು, ಯಾವುದೇ ಕಾರಣಕ್ಕೂ ಕಸ್ಟಮರ್ ನಿಮಗೆ ಚಿಕ್ಕ ಪುಟ್ಟ ಲೂಸು ಟೈಟು ಅಂದಾಗ ನೀವು ಸ್ಟಿಚಿಂಗ್ ಮಾಡೋದನ್ನೇ ಬಿಡಬೇಡಿ. ಯಾಕಂದರೆ ನಮಗೆ ಯಾರೂ ಸಹ ಅಷ್ಟೇ ಸಪೋರ್ಟ್ ಮಾಡೋರು ಬರೋದಿಲ್ಲ. ನಮ್ಮ ಹತ್ರ ಆ ಡಿಸೈನ್ ಈ ಡಿಸೈನ್ ಅಂತಾರೆ. ನಾವು ಏನೋ 2 ದಿನ 3 ದಿನ ಟೈಮ್ ತೊಗೊಂಡು ಬೇರೆ ಬಟ್ಟೆಗಳನ್ನು ಬಿಟ್ಬಿಟ್ಟು ಅವ್ರ ಡಿಸೈನನ್ನು ಸ್ಟಿಚ್ ಮಾಡಿರ್ತೀವಿ. ಆದರೆ ಅವರು ಸಣ್ಣ ಪುಟ್ಟ ತಪ್ಪುಗಳನ್ನು ಸಹಿತ ಅವರು ತಗೊಳ್ಳೋದಿಲ್ಲ. ಬೇಕಂತಲೇ ದುಡ್ಡು ಕೊಡಬೇಕಾಗತ್ತೆ, ಕಡಿಮೆ ಮಾಡಲಿ ಅಂತಲೇ ಆ ರೀತಿ ಮಾಡ್ತಾರೆ. ಅವರು ನಿಜ ಹೇಳಿ ನಮಗೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಸುಮ್ಮನೆ ಆದರೂ ಚೆನ್ನಾಗಾಗಿದ್ರು ಬ್ಲೌಸು, ಏನೋ ಅಪ್ಪ ಚೆನ್ನಾಗಾಗಿಲ್ಲ, ಏನೋ ಅಪ್ಪ ಲೂಸು, ಯಾಕೋ ಕಂಫರ್ಟ್ ಆಗ್ತಿಲ್ಲ ಅಂತೇಳ್ಬಿಟ್ಟು ಡ್ರಾಮಾ ಮಾಡಿದಾಗ ಇನ್ನೂ ಸಿಟ್ಟು ಬರುತ್ತೆ ಅಲ್ವಾ? ಬ್ಲೌಸು ಚೆನ್ನಾಗೇ ಆಗಿರುತ್ತೆ, ಎಷ್ಟೊಂದೋ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗಿರ್ತಾರೆ. ಆದರೆ ಚೆನ್ನಾಗಾಗಿದೆಯಾ ಅಂತ ನಾವೇನಾದರೂ ಕೇಳಿಬಿಟ್ರೆ ಏನೋ ಅಪ್ಪ ನನಗೆ ಅಷ್ಟೊಂದು ಚೆನ್ನಾಗಾಗ್ತಾ ಇಲ್ಲ ಅಂತ ಈ ರೀತಿ ಡ್ರಾಮಾಗಳು ಮಾಡ್ತಾರೆ. ಅದೇ ಇದನ್ನೆಲ್ಲದನ್ನು ಶಾಪ್ಗಳಲ್ಲಿ ಕೆಲಸ ಮಾಡುವಂಥ ದೊಡ್ಡ ದೊಡ್ಡ ಟೈಲರ್ಗಳು ಕೇಳೋದೇ ಇಲ್ಲ ಅಲ್ವಾ? ನಾವು ಮನೆಯಲ್ಲಿ ಅಲ್ವಾ ಫೋನ್ ಮಾಡು ಅಥವಾ ನೆಕ್ಸ್ಟ್ ಟೈಮ್ ಬಂದಾಗ್ಲೂ ನಿಮ್ಮ ಬ್ಲೌಸು ಆ ಸಲ ಹೊಲ್ಕೊಟ್ಟು ಚೆನ್ನಾಗಾಯ್ತಾ ಅಂದರೆ ಈ ರೀತಿ ಮಾಡ್ತಾರೆ. ಈ ರೀತಿ ಎಲ್ಲ ಡ್ರಾಮಾ ಮಾಡಿ ನಿಮ್ಮ ಒಂದು ಆತ್ಮವಿಶ್ವಾಸನ ಕುಗ್ಸೋ ಅಂಥ ಕಸ್ಟಮರ್ ಬಂದರೆ ದಯವಿಟ್ಟು ಅದಕ್ಕೆ ಹೆದರಬೇಡಿ, ಕೆಲಸ ಮಾಡಿ. ಯಾವತ್ತೂ ನಾವು ಪ್ರತಿಫಲ ನೋಡಬೇಕು ಅಂದರೆ ಪ್ರಯತ್ನ ಬೇಕೇ ಬೇಕು. ಪ್ರಯತ್ನನೇ ಇಲ್ಲ ಅಂದರೆ ನಮಗೆ ಅದರಿಂದ ಪ್ರತಿಫಲ ಸಿಗೋದೇ ಇಲ್ಲ. ನನ್ನ ವೀಡಿಯೋಸ್ ನೋಡಿ ತುಂಬ ಜನ ಹೆಣ್ಮಕ್ಳು ಟೈಲರಿಂಗ್ ಕೆಲಸನೇ ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ನಿಮ್ಮನ್ನು ಒಂದು ಹುರಿದುಂಬಿಸೋ ಅಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಮಾತುಗಳು ತುಂಬ ಮೋಟಿವೇಟ್ ಆಗಿದ್ದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಲೈಕಿಂದ ನನಗೂ ಒಂದು ಮೋಟಿವೇಟ್ ಆಗುತ್ತೆ. ಇನ್ನೂ ಹೆಚ್ಚು ಯಾರೆಲ್ಲ ನನಗೆ ಟೈಲರಿಂಗು ನಾನು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ನನಗೆಲ್ಲ ಬೈತಾರೆ, ಬಟ್ಟೆ ಹೊಲ್ದಿದ್ದು ನಾನು ಚೆನ್ನಾಗಾಗಲ್ಲ ಅಂಥೇಳಿ ಯಾರೆಲ್ಲ ಟೈಲರಿಂಗ್ ಮಿಷನನ್ನು ಮೂಲೆಯಲ್ಲಿ ಹಾಕಿಬಿಟ್ಟು ಕೂತಿದ್ದಾರೋ ಅವರೆಲ್ಲರಿಗೂ ಸಹಿತ ಒಳ್ಳೆ ಒಂದು ಮೋಟಿವೇಶನ್ ಕೊಡೋದಕ್ಕೆ ನಾನು ಬರ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ತರಿಸಿರೋ ಸ್ಯಾರಿ ಫೋಟೋಸ್ ಹಾಕಿದ್ದೀನಿ. ಪ್ಲೀಸ್ ಯಾರಾದರೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ನಮ್ಮಂಥ ಚಿಕ್ಕ ಪುಟ್ಟ ವ್ಯಾಪಾರಿಗಳನ್ನು ಟೈಲರ್ಸ್ಗಳನ್ನು ಬೆಳೆಸಿ ಅಂತ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ಬಟ್ಟೆಗಳನ್ನು ತರಿಸ್ತೀನಿ, ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ನನ್ನ ಪೇಜಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾ ಪೇಜನ್ನು ಸಹಿತ ಫಾಲೋ ಮಾಡ್ಬೋದು. ಹಾಗೆಯೇ ನಂಬರ್ ಸಿಕ್ಕರೆ ನೀವು ಸಹ ವಾಟ್ಸಪ್ಪಿಗೆ ಜಾಯ್ನ್ ಆಗ್ಬೋದು. ನಾನು ಪ್ರತಿದಿನ ಸ್ಯಾರಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಹಾಗೆಯೇ ಟೈಲರಿಂಗ್ ಬಗ್ಗೆನೂ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ನನ್ನ RG ಟೈಲರಿಂಗ್ ಕ್ಲಾಸಲ್ಲಿ ಆಗಿರ್ಬೋದು, ರೇವತಿ ಕನ್ನಡ ಲಾಗಲ್ಲಿ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ಮೋಟಿವೇಟ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಹಾಗೆ RG ಟೈಲರಿಂಗ್ ಕ್ಲಾಸಲ್ಲಿ ಟೈಲರಿಂಗ್ಗೆ ಸಂಬಂಧಪಟ್ಟ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಯಾರಿಗಾದರೂ ಬೇಕಿದ್ದರೆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು. ಹಾಗೆ ತುಂಬ ಕಡಿಮೆ ಬೆಲೆಯಲ್ಲಿ 1,000 ರೂಪಾಯಿ ರೇಂಜಲ್ಲಿ ಈ ಸ್ಯಾರಿನ ಕೊಟ್ಟಿರೋದು. ಹಾಗೆಯೇ ನಮ್ಮಂಥ ಸಣ್ಣ ಪುಟ್ಟ ಮನೆಯಲ್ಲಿ ವ್ಯಾಪಾರ ಮಾಡುವಂಥ ಸಣ್ಣ ಪುಟ್ಟ ಅಂಗಡಿಯವ್ರನ್ನ ಬೆಳೆಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆಯೇ ಯಾರಾದರೂ ಬಟ್ಟೆ ಸೇಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಸ್ಯಾರಿ 700 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಕಡಿಮೆ ಆಫರ್ ಬೆಲೆಯಲ್ಲಿ ನಾನು ಸ್ಯಾರಿಗಳನ್ನು ಕೊಡ್ತೀನಿ. ಒಂದು ಸ್ಯಾರಿ ಮೇಲೆ ಅಥವಾ ಒಂದು ಡ್ರೆಸ್ ಮೇಲೆ, ಒಂದು ಬಟ್ಟೆ ಮೇಲೆ 50 ರೂಪಾಯಿ ಅಷ್ಟೇ ನನಗೆ ಲಾಭನ ಇಟ್ಕೊಂಡು ಮಾರ್ತಾ ಇರೋದು. ಆದರೂ ಸಹಿತ ಜನಗಳು ಮನೇಲೇ ವ್ಯಾಪಾರ ಮಾಡೋದು ಅಂತ ತಗೊಳ್ಳೋದೇ ಇಲ್ಲ. ತುಂಬ ಬೇಜಾರಾಗುತ್ತೆ ಒಂದೊಂದು ಸರಿ. ಏನು ಮಾಡೋಕ್ಕಾಗಲ್ಲ, ನಾನು ಹಿಡ್ದಿರೋ ಕೆಲಸನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ವ್ಯಾಪಾರ ಆದಷ್ಟು ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ತಾ ಇಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ನಾವು ಏನೇ ಆಗಲಿ ಮುಂದೆ ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.